ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಸುಕ್ಕ ಮಾಡ್ತಿದ್ದೇನೆ. ಇದನ್ನ ನೀವು ನೀರ್ ದೋಸೆ, ಚಪಾತಿ, ಹಲಸಿನಹಣ್ಣು ಕಡುಬು ಅಥವಾ ಅನ್ನ ಜೊತೆ ತಿನ್ಲಿಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ನಮ್ಮನೇಲಿ ಹಲಸಿನಹಣ್ಣು ಕಡುಬಿದ್ರೆ ಈ ರೆಸಿಪಿನ ಮಿಸ್ ಮಾಡದೆ ಮಾಡ್ತೇವೆ. ಚಿಕನ್ ಸುಕ್ಕ ಮಾಡ್ಲಿಕ್ಕೆ ಮೊದಲಿಗೆ ನಾವು ಕ್ಲೀನ್ ಮಾಡಿರೋ ಚಿಕನ್ ಅನ್ನು ಒಂದು ಬೌಲಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 15 20 ನಿಮಿಷಗಳ ಕಾಲ ರೆಸ್ಟ್ ಮಾಡ್ಲಿಕ್ಕೆ ಸೈಡ್ ಅಲ್ಲಿ ಇಡಿ. ಇವಾಗ ನಾವು ಚಿಕನ್ ಸುಕ್ಕಕ್ಕೆ ಬೇಕಾಗಿರೋ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು ಬಾಣಲೆಗೆ ಬ್ಯಾಡಗೆ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಅದು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾನು ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತ್ಯ, ಚಕ್ಕೆ, ಏಲಕ್ಕಿ, ಲವಂಗ ಹಾಗೆ ಸ್ವಲ್ಪ ಕಾಳುಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಚಪ್ಪೆ ಆಗ್ಲಿಕ್ಕೆ ಸೈಡ್ ಅಲ್ಲಿ ಇಡ್ತೇನೆ. ನಂತರ ನಾನು ಅದೇ ಬಾಣಲೆಗೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಸಹ ಚಪ್ಪೆ ಆಗ್ಲಿಕ್ಕೆ ಇಡ್ತೇನೆ. ಇವಾಗ ನಾನೊಂದು ಮಿಕ್ಸರ್ ಜಾರಿಗೆ ಹುರಿದಿರೋ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ನೈಸ್ ಆಗಿ ಪುಡಿ ಮಾಡ್ಕೊಳ್ತೇನೆ. ಮಸಾಲೆ ಸಾಮಗ್ರಿಗಳು ಚೆನ್ನಾಗಿ ಪುಡಿ ಆಗಿದೆ. ಇವಾಗ ನಾನು ಹುರಿದಿರೋ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇದಕ್ಕೆ ಹಾಕೊಂಡು ಪುನಃ ಬ್ಲೆಂಡ್ ಮಾಡ್ಕೊಳ್ತೇನೆ. ಚಿಕನ್ ಸುಕ್ಕಕ್ಕೆ ಬೇಕಾಗಿರೋ ಮಸಾಲೆ ಇವಾಗ ರೆಡಿ ಆಗಿದೆ. ಇದನ್ನ ಸೈಡ್ ಅಲ್ಲಿ ಎತ್ತಿ ಇಡಿ. ಇವಾಗ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಿಸಿ ಆಗ್ಲಿಕ್ಕೆ ಇಡಬೇಕು. ಅದು ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು, ಈರುಳ್ಳಿ ಹಾಗೆ ಉಪ್ಪನ್ನು ಹಾಕಿ ಈರುಳ್ಳಿ ಸಾಫ್ಟ್ ಆಗೋ ತನಕ ಇದನ್ನ ನೀವು ಬೇಯಿಸ್ಕೊಳ್ಬೇಕಾಗ್ತದೆ. ನಾನಿಲ್ಲಿ 1.5 ಈರುಳ್ಳಿಯನ್ನು ಹಾಕೊಂಡಿದ್ದೇನೆ. ನಿಮ್ಗೆ ಅದು ಜಾಸ್ತಿ ಅನ್ಸಿದ್ರೆ ಸ್ವಲ್ಪ ಕಮ್ಮಿ ಸಹ ಬಳಸ್ಕೊಳ್ಬಹುದು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಮ್ಯಾರಿನೇಟ್ ಮಾಡಿರೋ ಚಿಕನ್ ಅನ್ನು ಹಾಕೊಳ್ತಿದ್ದೇನೆ. ಇದನ್ನು ಹಾಕಿದ ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ನೀರ್ ಹಾಕೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಆಗಿ ಬೇಯ್ತದೆ. ನೀವು ನೀರ್ ಬದಲು ಕಾಯಲನ್ನು ಹಾಕೊಳ್ಬಹುದು. ಕಾಯಲ್ ಹಾಕೋದ್ರಿಂದ ಚಿಕನ್ ತುಂಬಾ ಸಾಫ್ಟ್ ಆಗಿ ಬರ್ತದೆ. ಇದು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಪುಡಿ ಮಾಡಿಕೊಂಡಿರೋ ಮಸಾಲ ಹುಡಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಜೊತೆಗೆ ಸ್ವಲ್ಪ ಅರಿಶಿನ, ಹುಣಸೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು ಕುದಿ ಬರೋ ತನಕ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗ್ತದೆ. ಮಸಾಲ ಕುದೀತಿರುವಾಗಲೇ ನಾವು ಸುಕ್ಕಕ್ಕೆ ಬೇಕಾಗಿರೋ ಕಾಯಿ ತುರಿಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ ತುರಿದಿರುವ ಕಾಯಿ ಸ್ವಲ್ಪ ಅರಿಶಿನವನ್ನು ಹಾಕಿ ಒಂದು 2 3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೇನೆ. ನೀವು ಹಾಗೆ ಸಹ ಬಳಸಬಹುದು. ನಾನಿಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಚಿಕನ್ ಸುಕ್ಕದ ಟೇಸ್ಟ್ ಇನ್ನಷ್ಟು ಹೆಚ್ಚುತ್ತದೆ, ಅದು ರುಚಿಕರವಾಗಿ ಬರ್ತದೆ. ಅದರಿಂದ ನಾನಿಲ್ಲಿ ಫ್ರೈ ಮಾಡಿ ಬಳಸ್ತಿದ್ದೇನೆ. ಫ್ರೈ ಮಾಡಿರೋ ಕಾಯನ್ನು ಅದೇ ಮಿಕ್ಸರ್ ಜಾರಿಗೆ ಹಾಕಿ ಒಂದು 5 ಸೆಕೆಂಡ್ ಇದನ್ನ ರುಬ್ಕೊಳ್ಬೇಕು. ಇವಾಗ ನಾನು ರುಬ್ಬಿರೋ ಕಾಯನ್ನು ಕುದಿಯುತ್ತಿರುವ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 5 ನಿಮಿಷಗಳ ಕಾಲ ನೀವು ಲಿಡ್ ಅನ್ನು ಕ್ಲೋಸ್ ಮಾಡಿ ಇದನ್ನ ಬೇಯಿಸ್ಕೊಳ್ಬೇಕು. ಮಸಾಲ ತುಂಬಾ ದಪ್ಪ ಅಂತ ಅನ್ಸಿದ್ರೆ ನೀವು ಒಂದು 1/4 ಕಪ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಸಾಲವನ್ನು ಕುದಿಸ್ಕೊಳ್ಬಹುದು. ಇದು ಚೆನ್ನಾಗಿ ಕುದ್ದಿದೆ. ಚಿಕನ್ ಸುಕ್ಕ ಇವಾಗ ರೆಡಿ ಆಗಿದೆ. ಇದನ್ನ ನೀವು ಬಿಸಿ ಬಿಸಿ ಅನ್ನ ಅಥವಾ ಚಪಾತಿ, ನೀರ್ ದೋಸೆ ಅಥವಾ ಹಲಸಿನಹಣ್ಣು ಕಡುಬು ಜೊತೆ ತಿನ್ಲಿಕ್ಕೆ ಅದು ರುಚಿಯೇ ಬೇರೆ ಲೆವೆಲ್ ಆಗಿರ್ತದೆ. ಹಾಗೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗೆ ನನ್ನ ಪೇಜ್ ಅನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.